ಹೆಣ್ಣು ಕೇಳ್ತಾ ಇರ್ತಾರೆ ಬ್ರೀಡಿಂಗ್ ಪರ್ಪಸ್ ಮಾಡ್ಕೊಳ್ಳೋದಕ್ಕೆ. ಹಕ್ಕಿ ಕಂಡೀಷನ್, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಕಣ್ಣು ನೋಡ್ಬೋದು, ಅಗ್ಲ ಕಣ್ಣಿರುತ್ತೆ. ಎಸ್ ಟೈಪಲ್ಲಿ ನಿಂತ್ಕೊಳ್ಳೋ ಹಕ್ಕಿ ಇದು. ಈ ಹೆಣ್ಣಲ್ಲಿ ಬಾಜಿ ಬಂದ್ಬಿಟ್ಟು 3-4 ಬಾಜಿ, ಕಂಟ್ರೋಲ್ ಬಾಜಿ ಪ್ಲಸ್ ರಾಕೆಟ್ ಬಾಜಿ. ಇದೇ ಹೆಣ್ಣು 6:30 ಗಂಟೆ ಹಾರಿರೋ ಹೆಣ್ಣು. ಇದಕ್ಕೆ ನೀವು ಮ್ಯಾಚ್ ಮಾಡ್ಕೊಬೇಕು ಅಂದರೆ ಗಂಡುಗಳು ಬಂದ್ಬಿಟ್ಟು ಗುಲ್ದಾರು, ತಾಮ್ರಾಲು, ಮಕ್ಷಿ, ಧೂಮ, ರೇಗ್ದಾರು, ಲಾಲ್ ಕಟ್ಟಿರೋ ಹಕ್ಕಿಗಳು ಯಾವ್ದು ಬೇಕಾದ್ರೂ ಮ್ಯಾಚ್ ಮಾಡ್ಕೊಬೋದು. ತುಂಬಾ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಹೆಣ್ಣಿದು. ಇದು ಆ್ಯಕ್ಚುಲಾಗಿ ಮಾಡಿಸಿರೋದು ಬಂದ್ಬಿಟ್ಟು ನಾವು ನಗಿನ ತಾಮ್ರಾಲ್ಗಳಲ್ಲಿ ಮಾಡಿಸಿರೋ ಹೆಣ್ಣಿದು. ಫುಲ್ಲು ಧೂಮ ಬಣ್ಣ ಇದೆ. ಇದಕ್ಕೆ ಕೆಂಪು ಹಕ್ಕಿಗಳು, ಕಪ್ಪು ಹಕ್ಕಿಗಳಲ್ಲಿ ಲಾಲ್ ಕಟ್ ಹಕ್ಕಿಗಳು, ಇಂಥ ಹಕ್ಕಿಗಳನ್ನ ಮ್ಯಾಚ್ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,500 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಲೆಂತು, ಕ್ವಾಲಿಟಿ, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರಾಗಿರುತ್ತೆ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಧೂಮಲ್ಲಿ ಹೆಣ್ಣು ತೋರಿಸ್ತೆ. ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ ಮತ್ತು ಚೂಪ್ ತಿರಿ, ಉದ್ದಾ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ತುಂಬ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. 2 ದಸ್ತದ ಹೆಣ್ಣಿದು. ಲೆಂತ್ ವೈಸ್ ನೋಡ್ಬೋದು, ತುಂಬ ಚಡಿಯಾಗಿರುತ್ತೆ. ಎಸ್ ಟೈಪ್ ಕತ್ತು ನೋಡ್ಬೋದು, ಉದ್ದ ಕತ್ತಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕ್ರ್ಯಾಕ್ಸು, ಒಡ್ಕಲು ಹೆವಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಈ ಕ್ರ್ಯಾಕ್ಸು, ಒಡ್ಕಲೆಲ್ಲ ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜ್ ಆಗುತ್ತೆ. ಇನ್ನು ಇದು 2 ದಸ್ತದ್ದು ಹೆಣ್ಣಿದು. ರಿಂಗ್ ನಂಬರ್ 1077.